ಭಾರತೀಯ IPS ಎನ್ನುವ ತಂಡ ಇವತ್ತು ತಂಡದ ನಾಯಕರೆಲ್ಲ ಸೇರಿ ಇವತ್ತು ಅದ್ಭುತವಾದ ಒಂದು ಕ್ರಿಕೆಟನ್ನು ಆಡ್ತಾ ಇದ್ದಾರೆ ಗ್ರೌಂಡ್ನಲ್ಲಿ. ಇವತ್ತು ಈ ನಟರಾದಂಥ ವರುಣ್ ಅವರು, ತೇಜಸ್ವಿನಿ ಅವರು ಮತ್ತು ನಮ್ಮ ಗೌರಿ ಮೇಡಮ್ಮು ಒಂದು ನಾಯಕತ್ವದಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ. ಇವತ್ತು ಚಿತ್ರರಂಗ ಅಂತ ಹೇಳಿದ್ರೆ ಅಪಾರವಾದ ಗೌರವ ಇಟ್ಕೊಳ್ತಕ್ಕಂಥ ನಮ್ಮ ಒಂದು ಕರ್ನಾಟಕ. ಇವತ್ತು ಇವರು ವಿಭಿನ್ನವಾಗಿ ವಿಶೇಷವಾಗಿ ಒಂದು ಚಾಲನೆ ಕೊಡ್ತಾ ಇದ್ದಾರೆ. ಮೊದಲಿಗೆ ಕ್ರಿಕೆಟನ್ನು ಆಡಿ ಎಲ್ಲರ ಸ್ಕಿಲ್ಲನ್ನು ಚೆಕ್ ಮಾಡಿಕೊಂಡು ಮತ್ತು ಜೊತೆಗೆ ಒಂದು ಪ್ರತಿಯೊಬ್ಬರ ಮಾನಸಿಕತೆಯನ್ನು ಗಟ್ಟಿಯಾಗಲಿಕ್ಕೆ ಕ್ರೀಡೆಗಳು ಭಾಳ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ತಂಡ ಗೌರಿ ಮೇಡಮ್ನವರ ನೇತೃತ್ವದಲ್ಲಿ ಆಲೋಚನೆ ಮಾಡಿರತಕ್ಕಂಥದ್ದು ಅಭಿನಂದನಾರ್ಹ. ಯಾಕಂತ ಹೇಳಿದರೆ ಇವತ್ತು ಈ ಥರದ್ದು ವಿಭಿನ್ನವಾದ ವಿಚಾರಗಳು ಯಾರ ತಲೆಗೂ ಬರೋದಿಲ್ಲ. ಆ ಥರದಲ್ಲಿ ತಾವು ಚಿತ್ರೀಕರಣ ಪ್ರಾರಂಭ ಮಾಡೋ ಮುಂಚೆ ಗ್ರೌಂಡ್ನಲ್ಲಿ ಆಡುವ ಮುಖಾಂತರ ಕಲಾವಿದರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬುವಂಥದ್ದು, ಜೊತೆಗೆ ನಮ್ಮ ಬಾಡಿ ಕೂಡ ಎಕ್ಸಸೈಸು ಆಗುತ್ತೆ. ಜೊತೆಗೆ ಈ ಒಂದು ಮತ್ತು ಪರಸ್ಪರ ಒಬ್ಬರು ಭೇಟಿಯಾಗಿ ಮಾತುಕತೆ ಮಾಡಲಿಕ್ಕೂ ಕೂಡ ಒಂದು ಉತ್ತಮವಾದ ಅವಕಾಶ. ಇವತ್ತು ಯಂಗ್ಸ್ಟರ್ಸ್ ಇದ್ದಾರೆ, ಅವರಿಗಿನ್ನ ಉತ್ತಮವಾದ ಭವಿಷ್ಯ ಇದೆ. ಭಗವಂತ ಆ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡಲಿ ಅಂಥೇಳಿ ನಾನು ಈ ಮುಖಾಂತರ ಫಿಲಮ್ಮು ಉತ್ತಮವಾಗಿ ಬರಲಿ, ಉತ್ತಮವಾಗಿ ಮೂಡಿ ಬರಲಿ, ಅದರಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೂಡ ತಾವು ಕೊಡಲಿ ಅನ್ನುವ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರಂಗಸ್ವಾಮಿ ಅಂತ. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಈಗ ಭಾರತಿ IPS ಸಿನಿಮಾ ನಿರ್ಮಾಪಕ ಮಾಡ್ತಾಯಿದ್ವಿ. ಅದಕ್ಕೆ ನಿಮ್ಮ ಕರ್ನಾಟಕ ಜನತೆಗೆ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ನಟನಾಗಿ ನಮ್ಮ ಮಗನಾದ ವರುಣ್ ಇವಾಗ ನಟನಾಗಿ ಮಾಡ್ತಾಯಿದ್ದೇನೆ. ಅವನಿಗೆ ಕರ್ನಾಟಕ ಜನತೆಯರು ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಗೌರಿಶ್ರೀ. ಇವತ್ತು V2 ಕ್ರಿಕೆಟ್ ಅಂತ ಹೇಳಿ ನಾವು ಕ್ರಿಕೆಟ್ ಏರ್ಪಡಿಸಿದ್ದೀವಿ. ಇದನ್ನು ಯಾಕಪ್ಪ ಮಾಡ್ತಿರೋದು ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಕ್ರಿಕೆಟಲ್ಲಿ ಸಾಕಷ್ಟೆಲ್ಲ ಜನಗಳಿಗೆ ಸಹಾಯ ಮಾಡೋದಾಗ್ಬೋದು, ಮತ್ತು ಅವರಿಗೆ ಅವಕಾಶಗಳನ್ನ ಕೊಡೋದಾಗ್ಬೋದು, ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಭಾರತೀಯ IPS ಅನ್ನುವ ಸಿನಿಮಾನ ಸೆಟ್ ಏರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಯಲ್ಲಿ ರಂಗಸ್ವಾಮಿ ಸರ್ ಅಂತ ಹೇಳಿ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನಾನು ಒಂದು ಸರಿ ಅವ್ರಿಗೆ ಕತೆ ಹೇಳಿದಾಗ ಕತೆ ಭಾಳ ಅದ್ಭುತವಾಗಿದೆ, ಸೊ ಮಾಡೋಣ ಮೇಡಮ್ ಅಂತ ಹೇಳಿದ್ರು. ನಾನು ನೋಡಿರಲಿಲ್ಲ, DPನಲ್ಲಿ ಇವ್ರ ಮಗನ ಫೋಟೋ ನೋಡಿದೆ. ಅವಾಗ ನನಗೆ ಭಾಳ ಖುಷಿ ಆಯಿತು. ಇಷ್ಟು ಚೆನ್ನಾಗಿದ್ದಾನಲ್ಲ ಸರ್, ಎಲ್ಲೆಲ್ಲೋ ಯಾಕೆ ನಾವು ಹೀರೋ ಹುಡ್ಕೊಂಡು ಹೋಗಬೇಕು ಅಂತ ಹೇಳಿ ಇವ್ರ ಮಗನ್ನೇ ನಾನು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಹಾರೈಕೆ ಸದಾಕಾಲ ನಮ್ಮ ಭಾರತೀಯ IPS ಸಿನಿಮಾ ಮೇಲೆ ಇರಲಿ ಅಂತ ಈ ಗೌರಿಶ್ರೀಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ವರುಣ್. ನಾನು ಭಾರತೀಯ IPS ಎಂಬ ಸಿನಿಮಾದಲ್ಲಿ ನಾಯಕ ನಟನಾಗಿ ಕೆಲಸ ಮಾಡುತ್ತಿದ್ದೀನಿ. ಎಲ್ಲರ ಆಶೀರ್ವಾದ ಹಾರೈಕೆ ಈ ಪುಟ್ಟ ಕಲಾವಿದ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಂಧತಿ. ಭಾರತೀಯ IPS ಅನ್ನೋ ಚಿತ್ರದಲ್ಲಿ ನನಗೊಂದು ಅವಕಾಶನ ಕೊಟ್ಟಿದ್ದಾರೆ. ಹಾಗಾಗಿ ಗೌರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಟನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಗೌರಿ ಅಕ್ಕ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ, ನಮ್ಮ ಸಿನಿಮಾ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ನಾನು ಭಾರತೀಯ IPS ಎಂಬ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಿದ್ದೀನಿ. ಮುಂಚೆ ಅಮೂಲ್ಯ ಎಂಬ ಚಿತ್ರದಲ್ಲಿ ಪಾತ್ರ ಮಾಡಿದ್ದೆ, ಅದು ನಮ್ಮ ಗೌರಿ ಮೇಡಮ್ದೇನೆ. ಥ್ಯಾಂಕ್ ಯು ಸೋ ಮಚ್ ಗೌರಿ ಮ್ಯಾಮ್. ಆ್ಯಂಡ್ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಲನಚಿತ್ರರಂಗಕ್ಕೆ ನನ್ನ ಆತ್ಮೀಯರಾದ ಶ್ರೀಯುತರಾದ ರಂಗಸ್ವಾಮಿಯವರು ಬೆಂಗಳೂರಿನ ನಿವಾಸಿ ಹಾಗೂ ಅವರು ಕರಾಟೆ ತೈಕೊಂಡೋದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ, ಬ್ಲ್ಯಾಕ್ ಬೆಲ್ಟು. ನನಗೆ ಭಾಳ ಸಂತೋಷ ಆಗಿದೆ. ಈ ಒಂದು JP ಪಾರ್ಕ್ನಲ್ಲಿ ಭಾರತ IPS ಚಲನಚಿತ್ರವನ್ನು ನಿರ್ಮಾಪಕರಾಗಿ ಅವರ ಮಗ ನನ್ನ ಪರಿಚಯಿಸ್ತಾ ಇದ್ದಾರೆ. ಹಾಗೂ ನಿರ್ದೇಶಕರಾಗಿ ಗೌರಿಶ್ರೀ ಅವರು ಈ ಚಿತ್ರವನ್ನು ಮುಂಚೂಣಿಯಾಗಿ ನಿಂತು ಎಲ್ಲ ಜವಾಬ್ದಾರಿಯನ್ನು
ಈ ಚಲನಚಿತ್ರದ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಲಾವಿದರು, ಕಲಾವಿದೆಯರಿಗೆ ಹಾಗೂ ಈ ಚಿತ್ರ ಭಾರತಾದ್ಯಂತ, ಕರ್ನಾಟಕದಾದ್ಯಂತ ಯಶಸ್ವಿ ಕಾಣಲಿ. ಹಾಗೂ ಚಲನಚಿತ್ರ ನಮ್ಮ ಜನತೆ ಈ ಒಂದು ಚಿತ್ರಕ್ಕೆ ಅವರ ಮಗ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ವರುಣ್ ಅವರು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಭಾಳ ಸಂತೋಷ. ಅವ್ರಿಗೂ ಸಹ ಕಂಗ್ರ್ಯಾಚುಲೇಷನ್. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ, ನಿರ್ಮಾಪಕರು, ಟೆಕ್ನಿಷಿಯನ್ನು ಹಾಗೂ ಮೀಡಿಯಾ ನಮ್ಮ ಸಲ್ಮಾನ್ರವರು, ಸುದ್ದಿ ಮೀಡಿಯಾ ಸಲ್ಮಾನ್ರವ್ರಿಗೂ ಎಲ್ರಿಗೂ ಈ ಚಿತ್ರ ಯಶಸ್ವಿಯಾಗಿ ಮೂಡಿ ಬರಲಿ. ಹಾಗೂ ಜನತೆ ಈ ಚಿತ್ರಕ್ಕೆ ಸಂಪೂರ್ಣ ಆಶೀರ್ವಾದ ನೀಡಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಂಡು ಈ ಚಿತ್ರದ ಯಶಸ್ವಿಗೆ ನಮ್ಮ ಯಶಸ್ವಿಯಾಗಿ ಕಾಣಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನು. ನಾನು ಭಾರತಿ IPS ಎಂಬ ಚಲನಚಿತ್ರದಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಈ ಅವಕಾಶ ಕೊಟ್ಟ ಗೌರಿ ಮೇಡಮ್ಗೂ ಮತ್ತು ರಂಗನಾಥ್ ಸರ್ ಅವ್ರಿಗೂ ನಾವು ಧನ್ಯವಾದ ಹೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಈ ಸಿನಿಮಾನ ಸಕ್ಸಸ್ ಮಾಡಬೇಕಂತ ಕೋರುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ. ಭಾರತಿ IPS ಎಂಬ ಚಿತ್ರದಲ್ಲಿ ನಾನು ನಟನಾಗಿ ನಟಿಸ್ತಾ ಇದ್ದೀನಿ. ಇದೊಂದು ಅವಕಾಶ ಕೊಟ್ಟ ಗೌರಿ ಮೇಡಮ್ಗೆ ಮತ್ತು ರಂಗನಾಥ್ ಅವ್ರ ಸಾರ್ಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಸಿನಿಮಾಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ನಮ್ಮ ರಂಗಸ್ವಾಮಿಯವರು ಕನ್ನಡ ಚಿತ್ರ ಒಂದು ನಿರ್ಮಿಸ್ತಾ ಇದ್ದಾರೆ. ಅವ್ರಿಗೆ ಅವ್ರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಹೀರೋ ಆಗಿ. ಮತ್ತು ಗೌರಿ ಮೇಡಮ್ಮು ಡೈರೆಕ್ಷನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಈ ಕರ್ನಾಟಕದ ಜನತೆ ಆಶೀರ್ವಾದ ಇರಲಿ, ಪಿಕ್ಚರ್ ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಅಭಿಲಾಷೆ. ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ಸ್. ಮೇಡಮ್ಗೂ ಅಷ್ಟೇ ಚೆನ್ನಾಗಿ ಓಡಿ ಪಿಕ್ಚರ್. ಭಾರತಿ IPS ಎನ್ನುವ ಚಲನಚಿತ್ರದ ತಂಡದವರು ಏರ್ಪಡಿಸಿದ್ದ ಕ್ರಿಕೆಟ್ ತುಂಬ ಎಂಜಾಯ್ ಮಾಡಿದ್ವಿ. ಗೈಸ್, ನನ್ನ ಫ್ರೆಂಡ್ ಆಗಿರೋ ವರುಣ್ ನಾವು ನೋಡ್ಕೊಂಡು ಬಂದಿರೋಂಗೆ ಚಿಕ್ಕ ವಯಸ್ಸಿಂದ ಅವನಿಗೂ ಡ್ರೀಮ್ ಇತ್ತು. ಸೊ ಇವತ್ತು ಭಾರತಿ IPS ಅನ್ನೋ ಒಂದು ಸಿನಿಮಾನ ಅಂಕಲ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ವರುಣ್ ಆ್ಯಕ್ಟ್ ಮಾಡ್ತಿದ್ದಾರೆ. ನಾವೆಲ್ಲ ಅವನಿಗೆ ಸೆಲೆಬ್ರೇಷನ್ ಕೊಟ್ಟು ಒಂದು ವಿಶಸ್ ಮಾಡೋಕ್ಕೆ ಬಂದಿದ್ದೀವಿ. ಯಾರ್ಯಾರೆಲ್ಲ ಬಂದಿದ್ದೀರಾ ಆ್ಯಂಡ್ ಅವ್ರಿಗೆಲ್ಲ ಕೂಡ ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತು ಕ್ರಿಕೆಟ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅದು ನನಗೂ ಕೂಡ ಸಖತ್ ಖುಷಿ. ನಾನು ಕೂಡ ಕ್ರಿಕೆಟಲ್ಲಿ ಆಡ್ತಾ ಇದ್ದೀನಿ. ಸೊ ಈ ಒಂದು ಮೂವಿಗೆ ನಿಮ್ಮ ಒಂದು ಆಶೀರ್ವಾದ ಇರಲೇಬೇಕು. ಎಲ್ಲ ಹೋಲ್ ತಂಡಕ್ಕೂ ಕೂಡ ಆಲ್ ದಿ ಬೆಸ್ಟ್ ಗೈಸ್. ಎಲ್ಲರೂ ಆಲ್ ದ ಬೆಸ್ಟ್. ನನ್ನ ಹೆಸರು ಅಯಾನ್. ನಾನು ಭಾರತೀಯ IPS ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಟ್ಟಿದ್ದೀನಿ. ಥ್ಯಾಂಕ್ ಯು.